ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದರಾಜ್ ಕಾಂಚನ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ಮಹಾರುದ್ರಯಾಗದ 4ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು. ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಮಾತನಾಡಿ, ಯಾಗ, ದಾನ ಮತ್ತು ತಪಸ್ಸು ಇವು ಮೂರು ಕೂಡ ಭಗವಂತನ ಅನುಸಂಧಾನಕ್ಕೆ ಸರಿಯಾದ ಹಾದಿ. ಆದರೆ ಅವುಗಳಲ್ಲಿ ಶ್ರೇಷ್ಠವಾದುದು ಸಾತ್ವಿಕವಾದ ಯಾಗ, ದಾನ ಮತ್ತು ಜ್ಞಾನ. ಇವು ಮೂರಕ್ಕೂ ಅನುಕೂಲವಾಗುವಂತೆ ಪ್ರಸಾದರಾಜ್ ಕಾಂಚನ ಅವರು ಈ ಮಹಾರುದ್ರಯಾಗವನ್ನು ಆಯೋಜಿಸಿದ್ದಾರೆ. ಅದು ಸಾತ್ವಿಕವಾಗಿದ್ದು ಅದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದರು. ಮಹಾರುದ್ರಯಾಗದ ಕಾರ್ಯಾಧ್ಯಕ್ಷ ಪ್ರಸಾದರಾಜ್ ಕಾಂಚನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆ ರಘುಪತಿ ಭಟ್, ಉದ್ಯಮಿ ಸಾಧು ಸಾಲಿಯನ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ್ ಕುಂದರ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಬ್ರಹ್ಮಾವರ ತಾಲೂಕು ಅಧ್ಯಕ್ಷೆ ಡಾಕ್ಟರ್ ಸುನೀತಾ ಶೆಟ್ಟಿ, ಮಹಿಳಾ ಕಾಂಗ್ರೆಸ್ ಉಡುಪಿ ಬ್ಲಾಕ್ನ ಅಧ್ಯಕ್ಷೆ ಮಮತಾ ಶೆಟ್ಟಿ, ಮಲ್ಪೆ ಅಯ್ಯಪ್ಪ ಸ್ವಾಮಿ ಮಂದಿರದ ಅಧ್ಯಕ್ಷ ಧನಂಜಯ್ ಕಾಂಚನ್, ಏಳೂರು ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ರತ್ನಾಕರ್ ಸಾಲಿಯನ್ ಮುಂತಾದವರು ಉಪಸ್ಥಿತರಿದ್ದರು. ಒಂದಾತು ಬಂಗಾರಿನ ಆಭರಣ ಮಂತ್ರಂಚಿನ ಕೀರ್ತಿಲ ಸಂದೋಡು ಒಂದು ಬಂಡ ತಪ್ಪಾವಂದು ಇನ್ನು ಎಡ್ಡೆ ಉದ್ದೇಶ ಒಂದು ಅರೆಗಾದ ಬದುಕಂದ್ರೆ ಸಮಾಜವಾದದ ಕೊರಡಿನ ಮಲ್ಲ ಮನಸ್ಸು ಮಂತೊಂದು ಅವು ಧರ್ಮದ ಸಂದೇಶನೇ ಅವೇ ಬದುಕ ಬಿಡುವುದೇ ಧರ್ಮದ ಸಂದೇಶ. ಇನ್ನು ಸನಾತನ ಇಂಕಿ ಶಬ್ದ ಮಡತೋಜೊಂದು ಕುಣಿಕೆಯಲ್ಲೊಂದು ಕುಣಿ. ಸನಾತನವೆಂದರೆ ಆರಂಭ ಯಾವಾಗ ಅಂತ ಗೊತ್ತಿಲ್ಲ, ಆಯ್ತು ಅಂತ್ಯ ಯಾಪಂದೆಲ್ಲ ಗೊತ್ತಿದ್ದೆವು. ರಡ್ಡಿಲ್ಲ ಡೇಟ್ ತಿಕ್ಕಿದಿನಂತ ಆ ತಾರೀಕು ತಿಕ್ಕಿಲ್ಲ ಅಂಥವು ಸನಾತನವಾದ ಉಂಟು. ಆ ಸನಾತನವಾಯಿನ ನಮ್ಮನ್ನು ಮಾತ್ರ ಎಡ್ಡೆ ಸಾಗಿದೆ ಕೊಂಡು ಉಂಟು. ಇನ್ನು ನೆಕ್ಕು ವೇದಿಕೆಯಲ್ಲಿ ಕುದರ್ಲಿಕ್ಕೆ ಕೊಲೆ ಬಾರಿಲಾಯ್ಕೆಲ್ಲ ಕುದರೊಂದು ಐತೆ ಅರ್ಥ ನಮ್ಮ ಭಾಷೆ, ಸಂಸ್ಕೃತಿ, ಸಾಹಿತ್ಯಗಳು ಎಂಥ ಬುಳಿದು ಬರಲು ಒಂದು 500 ಅಧ್ಯಯನ ಅಂತಂದರೆ ಯಾರು ಒಂದು ಆತ ನಮ್ಮ ಬದುಕಿಗೆ ಬಳಸಲಿಕ್ಕೆಲ್ಲ ಸಾಧ್ಯತೆ ಒಂದು ಕೆರೆಯಾರು ಬಂದೆ ಜಾಗದ ಭೋಗದ ಅಗ್ಗರದ ಗೇಯದ ಗೊಟ್ಟಿಯ ಅಲಂಪು ಇಂಪುಗಳಿಗೆ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಂದು ಬನವಾಸಿ ದೇಶದೊಳು ಎಂದು ಆ ಕವಿ ಉಡಲ್ದು ಬಂತೆ. ಆ ರಂಕುಶ ಮಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಬಂತೆ. ಆ ಉಡಲ್ದ ಪಾತ್ರಗಳು ಎಂಚ ಒಂದು ಅಂತ ನಮಲ ಅಂತೇನೆ. ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಂತ್ರಿ ಶಂಕರನಾರಾಯಣ ಕ್ಷೇತ್ರದ ಅಧ್ಯಕ್ಷರು ಬಂದಕ್ಕ ಈ ಇಡೀ ಉಡುಪಿದು ಶಂಕರನಾರಾಯಣ ದೇವರಿಗೆ ಕೇಂದ್ರೀಕರಣ ಪ್ರಾಜೆಕ್ಟ್ ಈ ಕಾರ್ಯಕ್ರಮ ಈ ಮಂತ್ರಿ ಅಂಚಾರು ಆಯ್ತು ನೇತೃತ್ವ ಚಿತ್ತನ ಪ್ರಸಾದ ಕಾಂಚಂದ್ರಿ ఒక ಅದನ್ನು ಇಡೀ ತಂಡಕ್ಕೆ ವಿಶೇಷವಾಗಿ ಚಿತ್ತನ ಅಭಿನಂದನೆ ಸಲ್ಲಿಸಲು. ಈ ಕೆಲವು ಬೇರೆನ ಬೇರೆ ಮಾಡ್ಕೋಣ ಒಂದು ಮಾತ್ರ ಯೋಗದ ಆಧಾರ ಬರ್ತೀನಿ. ಕೆಲವೇ ಮಸ್ತ್ ದುಡ್ಡಿಪ್ಪನಲ್ಲಿತ್ತು, ಮಸ್ತ್ ಮಲ್ಪನ ಶಕ್ತಿ ಇಪ್ಪನಲ್ಲಿತ್ತು. ಅಂಡ್ ಅದರಿಗೆ ಇಂಚಿನ ಧಾರ್ಮಿಕ ಕಾರ್ಯಕ್ರಮ ಯೋಗ ಇರ್ತದೆ, ಯೋಗ್ಯತೆ ಇತ್ತು, ಯೋಗ ಇರ್ತದೆ. ಪ್ರಾಯಶಃ ಇಂಚಿನ ಒಂದು ಮಲ್ಲ ಕಾರ್ಯಕ್ರಮ ಮಹಾರುದ್ರಯಾಗ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡು ಭಾಳಷ್ಟು ಕಷ್ಟದಿಂದ, ನಮ್ಗೆ ಗೊತ್ತಿದೆ ಉದ್ಯೋಗ ಮೇಳ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗಿದೆ. ಆದರೂ ದೇಶದ ಪ್ರತಿಷ್ಠಿತ 75 ಕಂಪನಿಗಳು ಇವತ್ತು ಬಂದು ಸಾಧಾರಣ 1200 ಜನರಿಗೆ ಜಾಬ್ ಕನ್ಫರ್ಮೇಷನ್ ಮಾಡಿ ದೊಡ್ಡ ಸಾಹಸ ನಮ್ಮ ಟೀಮ್ ಮಾಡಿ, ಅದರ ಜೊತೆಗೆ ಒಂದು 1000 ಜನರು ಈ ಬಡ ಜನರೆಲ್ಲ ಆರೋಗ್ಯದ ದೃಷ್ಟಿಯಲ್ಲಿ ಬಂದು ಆ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿದರು. ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಕ್ರೀಡಾ ಮನೋಭಾವದಿಂದ ಮಕ್ಕಳನ್ನು ನಮ್ಮ ಬೀಚಲ್ಲಿ ಒಂದು ದೊಡ್ಡ ಕ್ರೀಡೆಯನ್ನು ಆಯೋಜಿಸಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ ಕೂಡ ಹೆಚ್ಚಿನ ಕಾರ್ಯಕ್ರಮಗಳು ನಿನ್ನೆಗೆ ನಾವು ಮುಗಿಸಿದೆವು. ನಾಳೆ ಇದರಲ್ಲಿ ನಮ್ಮ ಪೂರ್ಣಾವತಿ ಆಗ್ತಾ ಇದೆ. ಪೂರ್ಣಾವತಿಗೂ ಕೂಡ ತಮ್ಮ ಸಹಕಾರವನ್ನು ನಾವೆಲ್ಲ ಬಯಸ್ತೇವೆ. ಬೆಳಿಗ್ಗೆ ಬೇಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 6:30-7 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 7 ಗಂಟೆಯಿಂದ ಮಧ್ಯಾಹ್ನ 11:30-12 ಗಂಟೆಯ ಒಳಗೆ ಮಹಾ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಗಿ ಸಾವಿರಾರು ಭಕ್ತರು ಬಂದು ಅನ್ನ ಸಂತರ್ಪಣೆಯನ್ನು ತಗೊಳ್ಳುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವಿವತ್ತು ಇಟ್ಕೊಂಡಿದ್ದೇವೆ. ನಮ್ಗೆ ಗೊತ್ತಿದೆ, ನೀವೆಲ್ಲ ನಮಗೆ ಸಹಕರಿಸಿದ್ದೀರಿ. ನಾಳೆಯ ಸಭೆಯಲ್ಲಿ ನಾವು ನಿಮ್ಮನ್ನೆಲ್ಲ ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು